ಹಬ್ಬ ಬಂದೇ ಬಿಟ್ಟಿದೆ. ಎಲ್ಲೆಲ್ಲೂ ಸಡಗರ ಸಂಭ್ರಮ ಮನೆ ಮಾಡಿದೆ. ಎಳ್ಳು ಬೆಲ್ಲ ಹಂಚಿ ಒಳ್ಳೊಳ್ಳೆ ಮಾತಾಡಿ ಅನ್ನೋ ಸಂದೇಶ ಹೊತ್ತು ತರುವ ಸಂಕ್ರಾಂತಿ ನಮಗೆಲ್ಲರಿಗೂ ಹಿಗ್ಗಿನ ಹಬ್ಬ. ಸಂಕ್ರಾಂತಿ ಅನ್ನೋದು ಎಲ್ಲರಿಗೂ ಹೊಸ ಬಟ್ಟೆ ತೊಟ್ಟು ಹಿರಿ ಹಿಗ್ಗುವ ಹಬ್ಬವಾದ್ರೆ, ಅನ್ನದಾತನಾಗಿರುವ ರೈತನಿಗೆ ಸುಗ್ಗಿಯ ಹಬ್ಬ, ಹುಗ್ಗಿಯ ಹಬ್ಬ, ದನಕರುಗಳನ್ನ ಸಿಂಗರಿಸಿ ಕಿಚ್ಚು ಹಾಯಿಸುವ ಹಬ್ಬ. ಇದರಲ್ಲಿ ರೈತರು 6 ತಿಂಗಳ ಕಾಲ ಬಹಳ ಕಷ್ಟಪಟ್ಟು ದುಡಿತಾರೆ. ಅವ್ರ ಜೊತೆಗೆ ಎತ್ತುಗಳು, ರಾಸುಗಳು ಹೊಲ ಉಳೋದ್ರಿಂದ ಹಿಡಿದು ಗೊಬ್ಬರ ಹೊಡೆಯೋದ್ರಿಂದ ಹಿಡಿದು ದುಡಿಸ್ಕೊಂಡಂಥ ಎತ್ತುಗಳಿಗೆ ಗೌರವ ಕೊಡೋ ಸಲುವಾಗಿ ಅವುಗಳನ್ನು ತೊಳೆದು ಅವಳಿಗೆ ಬಣ್ಣ ಗಿಣ್ಣ ಹಾಕಿ ಆವತ್ತು ಪುಷ್ಟಿಕರವಾದ ಆಹಾರಗಳನ್ನು ಕೊಟ್ಟು ಸಂಭ್ರಮ ಪಡೋ ಹಬ್ಬನೇ ಈ ಸಂಕ್ರಾಂತಿ. ಅಂದ ಹಾಗೆ ಈ ಸಂಕ್ರಾಂತಿ ಹಬ್ಬದ ಆಚರಣೆ ಹೇಗೆ ಆರಂಭವಾಯಿತು, ಅದರ ಹಿನ್ನೆಲೆ ಏನು, ಯಾಕಾಗಿ ಈ ಹಬ್ಬವನ್ನ ಆಚರಣೆ ಮಾಡಲಾಗುತ್ತೆ, ಇದರ ವೈಶಿಷ್ಟ್ಯತೆ ಏನು ಅನ್ನೋದರ ಸಂಪೂರ್ಣ ವಿವರ ಇವತ್ತಿನ ಸ್ಪೆಷಲ್ ರಿಪೋರ್ಟರ್ನಲ್ಲಿ. ಮೊದಲಿಗೆ ಸಂಕ್ರಾಂತಿ ಹಬ್ಬದ ಹಿನ್ನೆಲೆ ಏನು, ಅದನ್ನ ಯಾವ ಕಾರಣಕ್ಕಾಗಿ ಆಚರಿಸಲಾಗುತ್ತೆ ಅನ್ನೋದನ್ನ ನೋಡೋಣ. ಸಂಕ್ರಾಂತಿ ಹಬ್ಬದ ಅಧಿದೇವತೆ ಸೂರ್ಯ. ನೇಸರನು ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ದಾಟುವ ಹೊತ್ತು ಇದು. ಸೂರ್ಯ ಧನು ರಾಶಿಯಿಂದ ಮಕರ ರಾಶಿ ಪ್ರವೇಶಿಸುವ ದಿನವನ್ನೇ ಮಕರ ಸಂಕ್ರಾಂತಿಯನ್ನಾಗಿ ಆಚರಿಸಲಾಗುತ್ತದೆ. ಈ ಶುಭ ದಿನದಂದೇ 6 ತಿಂಗಳುಗಳ ಪರ್ಯಂತ ಸಾಗುವ ಉತ್ತರಾಯಣ ಪುಣ್ಯಕಾಲವು ಆರಂಭವಾಗುತ್ತೆ. ಹೀಗಾಗಿ ಹಿಂದೂ ಸಂಪ್ರದಾಯದಲ್ಲಿ ಸಂಕ್ರಾಂತಿಗೆ ವಿಶೇಷ ಮಹತ್ವ. ಇದಲ್ಲದೆ ಮಕರ ಸಂಕ್ರಾಂತಿಯ ದಿನದಿಂದ ಹಗಲು ಸುದೀರ್ಘವಾಗುತ್ತಾ ಹೋಗುತ್ತದೆ, ಅಲ್ಲದೆ ಚಳಿ ಕಡಿಮೆ ಆಗುತ್ತದೆ. ಸಂಕ್ರಾಂತಿ ಹಬ್ಬದ ಪೌರಾಣಿಕ ಹಿನ್ನೆಲೆಯನ್ನ ನೋಡೋದಾದ್ರೆ, ಬ್ರಹ್ಮದೇವನಿಂದ ವರ ಪಡೆದ ತಿಮಿರಾಸುರ ಮದೋನ್ಮತ್ತನಾಗಿ ಋಷಿಮುನಿಗಳನ್ನ ಪೀಡಿಸುತ್ತಿದ್ದನಂತೆ. ಇದರಿಂದ ಪಾರಾಗಲು ಸೂರ್ಯದೇವನನ್ನ ಪ್ರಾರ್ಥಿಸಿದಾಗ ಸೂರ್ಯನು ಕರ್ಕ ಹಾಗೂ ಮಕರ ಎಂಬ 2 ದೇವತೆಗಳನ್ನ ತಿಮಿರಾಸುರನ ನಿಗ್ರಹಕ್ಕೆ ಕಳುಹಿಸಿದರಂತೆ. ಮಕರ ದೇವತೆ ತಿಮಿರಾಸುರನ ಹೊಟ್ಟೆಗೆ ಭರ್ಜಿಯಿಂದ ಚುಚ್ಚಿದಾಗ ಹೊಟ್ಟೆಯಲ್ಲಿದ್ದ ಎಳ್ಳು ಹೊರಗೆ ಬಂದು ತಿಮಿರಾಸುರ ಪ್ರಾಣ ಬಿಟ್ಟನಂತೆ. ಆಗ ಸೂರ್ಯದೇವನು ಎಳ್ಳನ್ನ ಅಮೃತದಂತೆ ಪೂಜಿಸಿ ಇಂದಿನಿಂದ ಭೂಲೋಕದಲ್ಲಿ ಎಲ್ಲರೂ ಹಬ್ಬವನ್ನಾಗಿ ಆಚರಣೆ ಮಾಡುವಂತಾಗಲಿ ಎಂದು ಹರಸಿದನಂತೆ. ಇದರ ಪರಿಣಾಮ ಸಂಕ್ರಾಂತಿ ಉದಯವಾಯಿತು ಅನ್ನೋದು ನಂಬಿಕೆ. ಇನ್ನು ಶಾಸ್ತ್ರಗಳ ಪ್ರಕಾರ ಉತ್ತರಾಯಣ ಪುಣ್ಯಕಾಲ ಎಲ್ಲರಿಗೂ ಅತ್ಯಂತ ಶುಭವಂತೆ. ಬ್ರಹ್ಮದೇವನು ಈ ಜಗತ್ತಿನ ಸೃಷ್ಟಿ ಆರಂಭಿಸಿದ್ದು, ಶಿವ ಮತ್ತು ಪಾರ್ವತಿ ಕೃತಯುಗದಲ್ಲಿ ವಿವಾಹವಾಗಿದ್ದು ಉತ್ತರಾಯಣ ಪುಣ್ಯಕಾಲದಲ್ಲೇ ಅಂತೆ. ಶ್ರೀಮಾನ್ ನಾರಾಯಣನು ವರಾಹ ಅವತಾರ ತಾಳಿ ಭೂಮಿಯ ಮೇಲೆ ಪಾದಸ್ಪರ್ಶ ಮಾಡಿದ್ದು, ಸಮುದ್ರ ಮಥನದ ವೇಳೆ ಮಹಾಲಕ್ಷ್ಮಿ ಉದ್ಭವಿಸಿದ್ದು ಕೂಡ ಸಂಕ್ರಾಂತಿಯಂದೇ. ಹೀಗಾಗಿ ಹಿಂದೂ ಶಾಸ್ತ್ರಗಳ ಪ್ರಕಾರ ಎಲ್ಲ ಶುಭ ಕಾರ್ಯಗಳಿಗೂ ಸಂಕ್ರಾಂತಿ ಅತ್ಯಂತ ಸೂಕ್ತ ದಿನ. ಇನ್ನು ವೈಜ್ಞಾನಿಕವಾಗಿ ನೋಡಿದಾಗ ಸಂಕ್ರಾಂತಿ ಸಮಯದಲ್ಲಿ ಹೆಚ್ಚು ಚಳಿ ಇರುತ್ತದೆ. ಎಳ್ಳು ಸೇವನೆಯಿಂದ ದೇಹದ ಉಷ್ಣತೆ ಹೆಚ್ಚುತ್ತದೆ ಹಾಗೂ ಚರ್ಮದ ಕಾಂತಿಯೂ ಹೆಚ್ಚಾಗುತ್ತೆ. ಇದರಿಂದ ಹಬ್ಬದ ನೆಪದಲ್ಲಿ ಎಳ್ಳು ಸೇವನೆ ಒಳ್ಳೆಯದು. ಅಲ್ಲದೆ ಎಳ್ಳು ಬೆಲ್ಲದ ಜೊತೆ ಸೇವಿಸುವ ಕೊಬ್ಬರಿ, ಕಡಲೆ ಬೀಜ, ಕಬ್ಬು ಮುಂತಾದವು ಶೀತ ಹಾಗೂ ವಾತ ಸಂಬಂಧಿ ಕಾಯಿಲೆಗಳನ್ನ ನಿವಾರಿಸುತ್ತೆ. ಇದರ ಜೊತೆಗೆ ದೇಹದಲ್ಲಿ ಎಣ್ಣೆ ಅಂಶವನ್ನ ಹೆಚ್ಚಿಸಿ ಚರ್ಮದ ರಕ್ಷಣೆ ಮಾಡುತ್ತವೆ. ಈಗ ಈ ಚಳಿಯಲ್ಲಿ ಮನುಷ್ಯನಿಗೆ ಕೊಬ್ಬಿನ ಅಂಶ ಅತ್ಯಂತ ಹೆಚ್ಚಬೇಕು. ಅದಕ್ಕೋಸ್ಕರ ಕೊಬ್ಬರಿ, ಜೀರಿಗೆ ಮತ್ತು ಎಳ್ಳು ಮತ್ತು ಬೆಲ್ಲ ಇದೆಯಲ್ಲ, ಕೊಬ್ಬಿನ ಅಂಶವನ್ನು ಜಾಸ್ತಿ ದೇಹಕ್ಕೆ ಕೊಡೋವಂಥ ವಸ್ತುಗಳು. ಅದನ್ನ ಹಿರಿಯರೇ ಮಾಡ್ತಾರೆ. ಈ ಟೈಮಲ್ಲಿ ಎಳ್ಳು ಬೆಲ್ಲ ಇದು ಮಾಡ್ತಾರೆ. ಉತ್ತರ ಕರ್ನಾಟಕದಲ್ಲಿ ಅದ್ರ ಜೀವನ ಶೈಲಿ ಹೊಂದಂಗೆ ಅವರ ಆಹಾರ ಧಾನ್ಯಗಳನ್ನ ಮಾಡ್ಕೊತಾರೆ. ಅಲ್ಲೂ ಬೇರೆ ರೀತಿಯಲ್ಲಿರುತ್ತೆ. ಆಮೇಲೆ ಬೆಳಗ್ಗೆ 5:15 ಎದ್ದು ದೇವ್ರ ದರ್ಶನ ಮಾಡ್ಕೊತಾರೆ, ಎಣ್ಣೆ ಸ್ನಾನ ಮಾಡ್ಕೊತಾರೆ. ಇವತ್ತಿಗೆ ಸಂಕ್ರಮಣಕ್ಕೆ ಶೂನ್ಯ ಮಾಸ ಮುಗಿಯುತ್ತೆ. ಇನ್ನು ಮುಂದಕ್ಕೆ ಶುಭ ಕಾಲನೂ ಜಾಸ್ತಿ ಆಗ್ತವೆ. ಭಾರತ ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ ಸಂಕ್ರಾಂತಿಯನ್ನ ಬೇರೆ ಬೇರೆ ಹೆಸರಿನಿಂದ ಕರೆಯಲಾಗುತ್ತೆ. ಹಬ್ಬದ ಮೂಲ ಹಿನ್ನೆಲೆ ಒಂದೇ ಆದ್ರೂ ಆಚರಣೆ ಮಾಡುವಲ್ಲಿ ಒಂದಿಷ್ಟು ವ್ಯತ್ಯಾಸ ಕಂಡುಬರುತ್ತೆ. ಸಂಕ್ರಾಂತಿ ವರ್ಷಪೂರ್ತಿ ಮೈಮುರಿದು ದುಡಿದ ರೈತನ ಮೊಗದಲ್ಲಿ ಮಂದಹಾಸ ಮೂಡಿಸುವ ಸುಗ್ಗಿಯ ಹಬ್ಬ.
ವರ್ಷವಿಡೀ ದುಡಿಯುವ ಜಾನುವಾರುಗಳನ್ನ ಸಿಂಗರಿಸಿ ಪೂಜೆ ಸಲ್ಲಿಸಲಾಗುತ್ತೆ. ಆಳೆತ್ತರದ ಕಿಚ್ಚಿನೊಳಗೆ ಜಾನುವಾರುಗಳನ್ನ ಹಾಯಿಸೋದ್ರಿಂದ ಅವುಗಳಿಗೆ ಹತ್ತಿರಬಹುದಾದ ಕ್ರಿಮಿಕೀಟಗಳು ನಾಶವಾಗುತ್ತವೆ. ಇನ್ನು ಹೆಣ್ಮಕ್ಳಂತೂ ಹೊಸ ಬಟ್ಟೆ ತೊಟ್ಟು ಎಳ್ಳು ಬೆಲ್ಲ ಹಂಚಿ ಸಂಭ್ರಮಿಸುತ್ತಾರೆ. ಸಂಕ್ರಾಂತಿ ಈ ಟೈಮ್ನಲ್ಲಿ ನಮ್ಮಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ ಹೆಚ್ಚಿಗೆ ಎಳ್ಳು ಬೆಲ್ಲ ಮತ್ತು ಕೊಬ್ಬರಿ ತುಂಡಾಗಿದ್ದಂತೆ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತನಾಡು ಅಂತ ಎಲ್ಲರೂ ಹೇಳ್ತಾರೆ. ಅದೇ ಉತ್ತರ ಕರ್ನಾಟಕ ಕಡೆ ಹೋದರೆ ಕಿಚ್ಚಾಯಿಸೋದು ಅಂತ ಅಂತಾರೆ. ಒಂದು ಕಂದು ಬಣ್ಣದ ಹಸು, ಒಂದು ಬಿಳಿ ಬಣ್ಣದ ಹಸುನ ಊರಿನ ಹಿಂದೆ ಓಡಿಸ್ತಾರೆ. ಬಿಳಿ ಬಣ್ಣದ ಹಸು ಬೇಗ ಬಂದರೆ ಮುಂದೋದರೆ ಬಿಳಿ ಜೋಳ ಜಾಸ್ತಿ ಬೆಳೀತಾರೆ ಅಂತ, ಕಂದು ಬಣ್ಣದ ಬೆಳೆದ್ರೆ ಹೈಬ್ರಿಡ್ ಬರುತ್ತೆ ಅಂತ. ಇದೇ ರೀತಿ ಸಂಕ್ರಾಂತಿಯ ಸಾಯಂಕಾಲ ಆಯಾ ಊರಿನಲ್ಲಿ ಎಲ್ಲರೂ ದೇವಸ್ಥಾನದಲ್ಲಿ ಹಿರಿಯರು ಎಲ್ಲರೂ ಸೇರಿಕೊಂಡು ಪಂಚಾಂಗ ಶ್ರವಣ ಮಾಡ್ತಾಯಿದ್ರು. ಈ ಮೂಲಕ ಮುಂದೆ ಮಳೆ ಯಾವ್ದು ಜಾಸ್ತಿ ಆಗುತ್ತೆ, ಯಾವ್ದು ಕಡಿಮೆ ಆಗ್ತಿದ್ದಂತು. ಒಟ್ಟಿನಲ್ಲಿ ಸಂಕ್ರಾಂತಿಗೂ ಮತ್ತು ಪ್ರಕೃತಿಗೂ ನೇರವಾಗಿ ಸಂಬಂಧ ಇದೆ. ಆಂಧ್ರ ಪ್ರದೇಶದಲ್ಲಿ ಸಂಕ್ರಾಂತಿಯನ್ನ ಪೆದ್ದ ಪಂಡುಗ ಎಂದು ಕರೆದ್ರೆ ತಮಿಳುನಾಡಿನಲ್ಲಿ ಪೊಂಗಲ್ ಎಂದು ಕರೆಯುತ್ತಾರೆ. ಹಾಗೆಯೇ ಮಹಾರಾಷ್ಟ್ರದಲ್ಲಿ ಭೋಗಿ ಹಬ್ಬ, ಕೇರಳದ ಶಬರಿಮಲೆಯಲ್ಲಿ ಮಕರ ಜ್ಯೋತಿ ದರ್ಶನದ ದಿನವೆಂದು ಕರೆಯುತ್ತಾರೆ. ಆಂಧ್ರ ಪ್ರದೇಶದಲ್ಲಂತೂ ಈ ಹಬ್ಬ ವಿಶೇಷ ಆಕರ್ಷಣೆ ಮೂಡಿಸುತ್ತೆ. ಇಲ್ಲೂ ಸಹ ಗೋವುಗಳಿಗೆ ಅಲಂಕಾರ ಮಾಡಿ ಅವುಗಳ ಕೊಂಬನ್ನ ಸಿಂಗರಿಸಿ ಪೂಜಿಸಿ ಮೆರವಣಿಗೆ ಮಾಡುತ್ತಾರೆ. ನಂತರ ಅವುಗಳಿಗೆ ದೃಷ್ಟಿ ತಾಕದಿರಲೆಂದು ಹುಲ್ಲನ್ನ ಸುಟ್ಟು ಕಿಚ್ಚು ಹಾಯಿಸಿ ತಾವು ಬೆಳೆದ ದವಸ ಧಾನ್ಯಗಳನ್ನ ದೇವರ ಮುಂದಿಟ್ಟು ಪೂಜಿಸ್ತಾರೆ. ಕಿಚ್ಚಾಯಿಸುವಂಥದ್ದು ಕೂಡ ವರ್ಷವೆಲ್ಲ ಪಾಪ ದುಡಿಮೆ ಮಾಡ್ತಿರ್ತವೆ ಪ್ರಾಣಿಗಳು, ಎತ್ತಾಗ್ಬೋದು, ಹಸುಗಳಾಗ್ಬೋದು, ಕರುಗಳಾಗ್ಬೋದು. ಅವಕ್ಕೆ ಒಂದು ರಿಲ್ಯಾಕ್ಸೇಷನ್ಗೆ ಅದನ್ನು ಕಿಚ್ಚಾಯಿಸುವಂಥದ್ದು ಮಾಡ್ತಾ ಇದ್ದಾರೆ. ಆದರೆ ಎಳ್ಳು ಬೆಲ್ಲ ಬೀರುವಂಥ ಇದು ಸಂಪ್ರದಾಯ ಹೆಣ್ಮಕ್ಳು ಹಬ್ಬ ಮಾಡಿದ್ದ ದಿನವೇ ಎಲ್ಲ ಅಕ್ಕಪಕ್ಕದ ಮನೆಗೆ ಹಂಚುವಂಥದ್ದು, ಬಂಧು ಮಿತ್ರರ ಮನೆಗಳಿಗೆ ಹೋಗಿ ಹಂಚುವಂಥದ್ದು ಮಾಡ್ತಾ ಇದ್ದಾರೆ. ಸಂಬಂಧಗಳನ್ನ ಬೆಸೆಯುವಂಥ ಕೆಲಸ ಈ ಸಂಕ್ರಾಂತಿ ಹಬ್ಬ ಮಾಡುತ್ತೆ. ಮಹಾರಾಷ್ಟ್ರದಲ್ಲಿ ಸಂಕ್ರಾಂತಿಯನ್ನ ಭೋಗಿ ಹಬ್ಬವೆಂದು ಸುಮಾರು 2-3 ದಿನಗಳ ಕಾಲ ಆಚರಣೆ ಮಾಡುವ ಪದ್ಧತಿ ಇದೆ. ತಮಿಳುನಾಡಿನಲ್ಲಿ ಸಂಕ್ರಾಂತಿ ಹಬ್ಬವನ್ನ ಪೊಂಗಲ್ ಎಂದು ಕರೆಯಲಾಗುತ್ತೆ. ಗುಜರಾತ್ ಮತ್ತು ಮಹಾರಾಷ್ಟ್ರಗಳಲ್ಲಿ ಸಂಕ್ರಾಂತಿಯಂದು ಗಾಳಿಪಟ ಹಾರಿಸುವ ಹಾಗೂ ಎಳ್ಳಿನ ಉಂಡೆ ಹಂಚುವ ಸಂಪ್ರದಾಯವಿದೆ. ಬಾನಲ್ಲಿ ಬಣ್ಣ ಬಣ್ಣದ ಗಾಳಿಪಟಗಳಿಗೆ ಬಾಲಂಗೋಚಿ ಕಟ್ಟಿ ಹಾರಿಸಿ ಸಂಭ್ರಮಿಸುತ್ತಾರೆ. ಪಂಜಾಬ್ ಹಾಗೂ ಹರಿಯಾಣಗಳಲ್ಲಿ ಸಂಕ್ರಾಂತಿಯನ್ನ ಲೋಹಾರಿ ಎಂದು ಕರೆಯುತ್ತಾರೆ. ಹಬ್ಬದ ಆಚರಣೆಯಲ್ಲಿ ಒಂದಿಷ್ಟು ವಿಭಿನ್ನತೆ ಕಂಡು ಬಂದರೂ ಕೂಡ ಸಂಕ್ರಾಂತಿ ಹಬ್ಬ ಸಮೃದ್ಧಿಯ ಸಂಕೇತವಾಗಿ ಉಳಿದುಕೊಂಡಿರುವುದಂತೂ ಸತ್ಯ. ಇವಿಷ್ಟು ನಮ್ಮ ದೇಶದಲ್ಲಿ ಆಚರಿಸುವ ಸಂಕ್ರಾಂತಿಯ ವಿಭಿನ್ನತೆಗಳಾದರೆ ಬೇರೆ ಬೇರೆ ದೇಶಗಳಲ್ಲಿಯೂ ಸಂಕ್ರಾಂತಿ ಆಚರಣೆಯಲ್ಲಿದೆ. ಚೀನಾದಲ್ಲಿ ಸಂಕ್ರಾಂತಿಯನ್ನ ದೊಂಡ್ಜಿ ಎಂದು ಕರೆಯಲಾಗುತ್ತದೆ. ಶ್ರೀಲಂಕಾದಲ್ಲೂ ಪೊಂಗಲ್ ಎಂದೇ ಆಚರಿಸಲಾಗುತ್ತೆ. ಮಯನ್ಮಾರ್ ಎಂದು ಕರೆಯಲ್ಪಡುವ ಬರ್ಮಾ ದೇಶದಲ್ಲಿ ತಿಂಗ್ಯಾನ್ ಎಂದು ಆಚರಿಸಲಾಗುತ್ತೆ. ನೇಪಾಳದಲ್ಲಿ ಮಗೆ ಸಂಕ್ರಾಂತಿ ಹಾಗೂ ಥೈಲ್ಯಾಂಡ್ನಲ್ಲಿ ಸೌಂಕ್ರಾನ್ ಎಂದು ಕರೆಯಲಾಗುತ್ತೆ. ಈ ವರ್ಷ ಕರ್ನಾಟಕದಲ್ಲಿ ಬರ ಪರಿಸ್ಥಿತಿಯ ಕಾರಣದಿಂದ ಸಾಕಷ್ಟು ಜನ ರೈತರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಹೀಗಿದ್ರೂ ಕೂಡ ಸಾಂಪ್ರದಾಯಿಕ ಪ್ರಾಮುಖ್ಯತೆ ಪಡೆದುಕೊಂಡಿರುವ ಸಂಕ್ರಾಂತಿಯನ್ನ ರಾಜ್ಯದೆಲ್ಲೆಡೆ ಆಚರಿಸಲಾಗುತ್ತಿದೆ. ಸ್ಪೆಷಲ್ ರಿಪೋರ್ಟರ್ ತಂಡದಿಂದ ವೀಕ್ಷಕರಿಗೆಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು.